ನಿಧಾನಕ್ಕೆ ಹೋಗ್ರು. ಈ ಥರ ದೊಡ್ಡ ದೊಡ್ಡ ಗಾಡಿಗಳನ್ನ ಇಟ್ಕೊಂಡು ನಿಧಾನ ಓಡಿಸ್ಬೇಕು ಅಂದರೆ ಬೇಜಾರಾಗುತ್ತೆ ಗುರು. ಚಪ್ರೀಸ್ ಅಂಟ್ಲುಕ್ ನೋಡು ಹೆಂಗಿದೆ ಗಾಡಿಯಿಂದ. ನೋಡೋದಕ್ಕೆ ಒಳ್ಳೆ Z900 ಥರ ಕಾಣಿಸ್ತಾ ಇಲ್ವಾ ಗಾಡಿ? Z900 ಥರ ಕಾಣಿಸ್ತಾ ಇರೋದಲ್ಲ, ನಾವು ರಿವ್ಯೂ ಮಾಡ್ತಿರೋ ಗಾಡಿನೇ Z900 ಇವತ್ತು. ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರೋ ನಾವು R15 ಆಗಿರ್ಬೋದು, FZ ಆಗಿರ್ಬೋದು, NS 200 ಆಗಿರ್ಬೋದು, ಡ್ಯೂಕ್ 390 ಆಗಿರ್ಬೋದು. ಸೊ ಈ ಥರ ಗಾಡಿಗಳು ವೇರಿಯಂಟ್ಗಳ ಕಡೆ ಹೋದರೆ ಒಂದು ಗಾಡಿಗಿಂತ ಇನ್ನೊಂದು ಗಾಡಿ, ಇನ್ನೊಂದು ಗಾಡಿಗಿಂತ ಇನ್ನೊಂದು ಗಾಡಿ ಅಪ್ಪ ಅಂತ ಅನಿಸುತ್ತೆ. ಆದರೆ ಕಷ್ಟಪಟ್ಟು ದುಡ್ದು 150cc ಗಾಡಿ ಆದರೂ ತೊಗೊಳ್ಳಿ ಅಥವಾ 390cc ಗಾಡಿ ಆದರೂ ತೊಗೊಳ್ಳಿ. ಸೊ ಎಲ್ಲ ಗಾಡಿಗಳು ಸ್ಪೋರ್ಟ್ಸ್ ಬೈಕೆ. ಯಾವ ಗಾಡಿಗಳು ಚಿಕ್ಕದು ದೊಡ್ಡದು ಅಂತ ನಮ್ಗೆ ಅನಿಸಲ್ಲ. ಆ ಗಾಡಿನ ಸ್ಪೋರ್ಟ್ಸ್ ಬೈಕ್ ಥರನೇ ನಾವು ಟ್ರೀಟ್ ಮಾಡ್ತೀವಿ, ಸ್ಪೋರ್ಟ್ಸ್ ಬೈಕ್ ಥರನೇ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ಕಷ್ಟಪಟ್ಟು ದುಡ್ದು ಹಾಕಿರೋ ಬಂಡವಾಳಗಳ ಗಾಡಿಗಳ ಮೇಲೆ. ಸೊ ಆ ಗಾಡಿಗಳ ಮೇಲೆ ನಮಗಿರುವಂಥ ಒಂದು ಕನೆಕ್ಷನ್ನು. ಮಚ್ಚ ಬೇಕಾ ತೊಗೊಂತೀಯಾ? ತೊಗೊಂಡು ನಾವೇನು ಮಾಡೋಣ ಹೇಳು? ಮದುವೆನೇ ಆಗಿಲ್ವಲ್ಲೋ? ಮದುವೆ ಆಗಿದ್ರೆ ಮದುವೆ ಆಗಿ ಮಕ್ಕಳು ಇಕ್ಲು ಅಂತ ಆಗಿದ್ರೆ ಆಟ ಸಾಮಾನು ತೊಗೊಂಡು ಓಡಾಡ್ಬೋದಾಗಿತ್ತು. ಮಚ್ಚ ಮುಂದಕ್ಕಾಗುತ್ತಲ್ಲ ಮಕ್ಕಳು ತೊಗೊಂಡೋಣ. ತೊಗೊಂಡೋಗಿ ನಾವೇ ಆಟ ಆಡಬೇಕಷ್ಟೇ ಕೂತ್ಕೊಂಡು ಚಿಕ್ಕ ಮಕ್ಳು ಥರ. ಇಷ್ಟು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ವಲ್ಲ, ಮನೆಯೆಲ್ಲ ಹೇಳ್ತಿರ್ತಾರೆ ಚಿಕ್ಕ ಮಕ್ಳು ಥರ ಚಡ್ಡಿ ಹಾಕೊಂಡು ಓಡ್ತೀರಾ ಅಂತ. ಸೊ ಈ ಥರ ಆಟ ಸಾಮಾನು ತೊಗೊಂಡೋಗಿ ನಾವೇ ಆಟ ಆಡ್ಕೊಬೇಕಷ್ಟೇ. ಏಯ್ ಮೇಕೆ 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 ಓಡ್ಸ್ ಓಡ್ಸ್ ಓಡ್ಸ್. ಇಲ್ಲಿ ಈ ಗಾಡಿ ಯಾವ ಥರ ಬೇಕಾದರೂ ಲೀನ್ ಮಾಡ್ಬೋದು ಬ್ರೋ. ಯಾಕೆಂದರೆ ಇದರಲ್ಲಿ ಬರುವಂಥ ರೇಡಿಯಲ್ ಟೈರು, ಗಾಡಿನ ಬಜಾಜ್ ಕಂಪೇರ್ ಮಾಡ್ಕೊಂಡ್ರೆ ಬಜಾಜಲ್ಲಿ ರೇಡಿಯಲ್ ಟೈರ್ ಬರಲ್ಲ. ಸೊ ಬಜಾಜಲ್ಲಿ ಎಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಬಟ್ ಗಾಡಿನ ಲೀನ್ ಆ್ಯಂಗಲೆಲ್ಲ ಮಲಗ್ಸೋಕ್ಕಾಗಲ್ಲ. ಬಟ್ ಯಮಹಾ ಗಾಡಿಗೆ ಬಂದರೆ ಮತ್ತು ಸುಜುಕಿಯವ್ರ ಗಾಡೀಲಿ ಬಂದರೆ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲ್ಲ. ಮಚ್ಚ ಈ ಕಡೆ ಹೋಗ್ಬೇಕಲ್ಲ ದೇವರಾಯನ ದುರ್ಗ. ದಾರಿ ಬಿಟ್ಬಿಟ್ಟು ಬರ್ತಾ ಇದೀವಿ ನಾವು ಆಚೆಗೆ. ದಾರಿ ತಪ್ಪಿದ ಮಗ ಆಗ್ತಾ ಇದೀವಿ ನಾವು. ಅಲ್ಲಿ ಯಾರೋ ಹುಡುಗಿ ಬತ್ತಿತ್ತಲ್ಲ, ಹುಡುಗಿ ನೋಡ್ಕೊಂಡು ಬಂದ್ಬಿಟ್ಟೆ ನಾನು ಸುಮ್ಮನೆ. ದಾರಿ ತಪ್ಪಿದ ಮಗ ಆಗ್ತದೆ ಇತ್ತೀಚೆಗೆ ಬರ್ತಾ ಯಾಕೋ ಹಿಂಗೆ ಬರ್ತಾವ ಶಿಷ್ಯ. ಮಕ್ಕಳುಗಳು ಏನು ಬಂದಿರುತ್ತೆ ಒಂದೂ ಅರ್ಥ ಆಗ್ತಿಲ್ಲ. ನಮ್ಮಂಥ ವಯಸ್ಸಿಗೆ ಬಂದಿರೋ ಮಕ್ಕಳು ಸಿಂಗಲ್ ಆಗಿ ಓಡಾಡ್ತಿರ್ತೀವಿ, ಏನು ಮಕ್ಳುಗಳು ಹುಡುಗಿರ್ನ ಹಾಕೊಂಡು ಓಡಾಡ್ತಿರ್ತಾರೆ ನಮ್ಮಂಥ ಹೊಟ್ಟೆ ಹೊರ್ಸೋದಕ್ಕೆ. ಬ್ರೋ ನಿಮ್ಮ ಹೊಟ್ಟೆ ಹೊರಿತಿಲ್ವಾ? 2 ಲಕ್ಷ ಕೊಟ್ಬಿಟ್ಟು ನಾವೇನಾದರೂ ರಾಯಲ್ ಎನ್ಫೀಲ್ಡ್ ತೊಗೊಂಡ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನ ನಾವೇ ನಮಗೆ ಹಾಕ್ಕೊಂಡಂಗೆ ಅಷ್ಟೇ. ಸಖತ್ತಾಗಿದ್ದೆಲ್ಲ ಲುಕ್ಕು. ಸೊ ಇದು ಚಿಕ್ಕಪ್ಪ, ಅದು ದೊಡ್ಡಪ್ಪ. ಮುಚ್ಕೊಂಡಿರಪ್ಪ ಬ್ರೋ. ಗಾಡಿ ಬರುತ್ತೆ, ಪ್ಲಾಸ್ಟಿಕ್ ಕಾರು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆರೋಗ್ಯಕ್ಕೆ ಹಾನಿಕರೇಶ್ವರ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಂದಿದ್ದೀವಿ ಇನ್ನೊಂದು ಗಾಡಿ ರಿವ್ಯೂ ಮಾಡೋದಕ್ಕೆ. ಸೊ ಗಾಡಿದು ಒಂದು ಕನ್ಸೋಲ್ ನೋಡ್ತಾ ಇದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ನಾನು ಯಾವ ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ಈ ಥರ ಕನ್ಸೋಲು 2-3 ಗಾಡಿಗೆ ಬರುತ್ತೆ. ಒಂದು ಎಕ್ಸ್ಟ್ರೀಮಿಗೆ ಬರುತ್ತೆ, ಜೊತೆಲಿ MTಗೆ ಬರುತ್ತೆ, ಜೊತೆಲಿ FZ ಕೂಡ ಬರುತ್ತೆ. ಈ ಗಾಡಿ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ 16 ವರ್ಷ ಆಳಿದೆ. ಆ ಥರ ಒಂದು ಲೆಜೆಂಡ್ರಿ ಗಾಡಿ ಇದು. ಒನ್ ಆಫ್ ದ ಪಾಪ್ಯುಲರ್ ಗಾಡಿ ಯಮಹಾ ಬ್ರ್ಯಾಂಡಲ್ಲಿ ಇದು. ಸೊ ನೀವು ಇವತ್ತೇನು ನೋಡ್ತಾ ಇದ್ದೀರಲ್ಲ R15 ಆ್ಯಂಡ್ MT ಅಂತ ಎಲ್ಲ, ಸೊ ಆ ಗಾಡಿಗಳು ಬಂದು ಇಂಡಿಯನ್ ಮಾರ್ಕೆಟ್ನ ಆಳೋದಕ್ಕಿಂತ ಮುಂಚೆ ಮಾರ್ಕೆಟ್ನ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದಂತು ಈ ಗಾಡಿ. ಬಟ್ ಇವಾಗ ಬಂದಿರೋ ಗಾಡಿಲಿ ಸ್ವಲ್ಪ ಚೇಂಜಸ್ ಇದೆ, ಇಲ್ಲ ಅಂತಲ್ಲ. ಸೊ ಒನ್ಸ್ ಅಪಾನ್ ಎ ಟೈಮಲ್ಲಿ ಕಂಪ್ಲೀಟಾಗಿ ಮಾರ್ಕೆಟ್ನ ಆಳ್ದಂಥದ್ದು ಗಾಡಿ ಇದು. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಸು. ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಜನ ಮಾಸ್ಟರ್ ಪೀಸ್ಗಳಿದಾರಲ್ಲ, ಸೊ ಅವರೆಲ್ಲ ಜನ್ರೇಟ್ ಆಗಿದೆ ಈ ಪ್ಲೇಸಿಂದ. ಯಾವುದು ಅಂತ ನೀವೇ ಗೆಸ್ ಮಾಡಿ. ಕ್ಯಾಚನದಲ್ಲಿರೋ ಸಿದ್ಧಗಂಗಾ ಮಠ. ತುಂಬ ಜನ ಮಾಸ್ಟರ್ ಪೀಸ್ಗಳನ್ನ ಹುಟ್ಟಾಕಿದಂಥ ಜಾಗ ಇದು ಸಿದ್ಧಗಂಗಾ ಮಠ. ಇದನ್ನೆಲ್ಲ ನಾನು ತೋರಿಸ್ಬೋದಾಗಿತ್ತಲ್ವ ಕ್ಯಾಮ್ರಾ ಮುಂದೆ ನಿಮಗೆ? ನನಗೇನು ಗೊತ್ತಿಲ್ಲಪ್ಪ, ನಾನು ಕಳ್ಳ. ಗಾಡಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ 143cc ಎಂಜಿನ್ ಬರುತ್ತೆ, 12 ಹಾರ್ಸ್ ಪವರ್ ಬರುತ್ತೆ, 13 Nm ಟಾರ್ಕ್ ಬರುತ್ತೆ ಈ ಗಾಡೀಲಿ. ಜೊತೆಲಿ 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ನಾರ್ಮಲಾಗಿ 2 ವೀಲರೆಲ್ಲ ಬರೋದು ಮ್ಯಾನ್ಯಲ್ ಗೇರ್ ಬಾಕ್ಸ್, ಆಟೋಮೆಟಿಕ್ ಎಲ್ಲ ಬರಲ್ಲ. ಕ್ಲಚ್ ಬಂದು ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಬರುತ್ತೆ. ಸೊ ಕ್ಲಚ್ ಈ ಗಾಡೀಲಿ ಸಖತ್ತಾಗಿದೆ. ನಮ್ಮದು ಗೇರ್ ಶಿಫ್ಟಿಂಗ್ ಎಲ್ಲ ಸೂಪರಾಗಿ ಅನಿಸ್ತಾ ಇದೆ. ಯಾಕೆಂದರೆ ನಾನು ಜಿಕ್ಸರ್ 150 ಓಡಿಸಿದ್ದೀನಿ. ಜಿಕ್ಸರ್ 150ಯಲ್ಲಿ ಗೇರ್ ಶಿಫ್ಟಿಂಗ್ ಸ್ವಲ್ಪ ಟಫ್ ಆಗಿದೆ, ಸ್ವಲ್ಪ ಹಾರ್ಡ್ ಇದೆ. ಬಟ್ FZ ಚೆನ್ನಾಗಿದೆ ಗೇರ್ ಶಿಫ್ಟಿಂಗು. ಯಾಕೆಂದರೆ ಗೇರ್ ಶಿಫ್ಟಿಂಗು ಕಂಪ್ಲೀಟಾಗಿ ಡಾಮಿನೇಟ್ ಆಗೋದೆ ಕ್ಲಚ್ಚಿಂದ. ಸೊ ಕ್ಲಚ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಗಾಡಿ ಟಾಪ್ ಆ್ಯಂಗಲಲ್ಲಿ ಹೆಂಗೆ ಕಾಣಿಸ್ತದೆ ನೋಡಿ, ಅಲ್ಲಿದೆಯಲ್ಲ ಅದು ರೆಡ್ ಹುಲಿ, ಇಲ್ಲಿರೋದು ನಮ್ಮ ಹುಲಿ ಕರೆಯೋದು. ಮೈ ಗೋರೆಗೂ ಕಾಲ ಬೋಲಾ ಕ್ಯಾ, ಕಾಲೆಗೂ ಕಾಲ ಬೋಲಾನಾ. ಎಲೆ ನೋಡೋದಕ್ಕೆ ಯಾವ ಥರ ಇದೆ ಹೇಳು ಮಚ್ಚ? ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಯಾಕ್ರೋ ಹಿಂಗೆ ಬರ್ತೀರಾ ಯಪ್ಪ? ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಸಿಂಗಲ್ಗಳಾಗಿರೋ ನಾವೆಲ್ಲ ಬದುಕೇ ಇರಬಾರ್ದು ಅನ್ಕೊತೀನಿ. ಕರಿಚಿರತ್ತೆ
मैं गोरे को काला बोला क्या? काले को काला बोला ना. अगर गोरा रहता तो काला बोलता तो चलो भाई जमीर भी की गलती है करके वो है ही काला. ಬ್ಲಾಕ್ ಚೀತಾ RX Z ಇದು RX ಅಲ್ಲ ಮಚ್ಚ, ಸುಜುಕಿ ವಿಸ್ಟಾಮ್ 250. ಸುಜುಕಿ ವಿಸ್ಟಾಮ್ ಎಕ್ಸಾಸ್ಟ್ ಹಾಕ್ಸೋಣ FZ ಅಲ್ಲಿ ಹಾಕ್ಸೋಣ ಬಾ ಮಚ್ಚ. ಮಾತ್ರ ಒಂದು ವಿಡಿಯೋ ಸಿಗುತ್ತೆ ಬಾ ಮಚ್ಚ, ಹಾಕ್ಸೋಣ ಬಾ. ಹಾಂ ಏನಾಗಲ್ಲಪ್ಪ ಬ್ರೋ. ಒಂದೇ ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೊಡ್ತೀರಾ ಗಾಡಿದು? FZ ಅಲ್ಲ ಇದು? ಒಂದೇ ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೊಡ್ತೀರಾ ವಿಡಿಯೋಗೆ? ಹಾಂ, ವಿಡಿಯೋ ಬ್ರೋ, ಯೂಟ್ಯೂಬ್ ವಿಡಿಯೋಗೆ, ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಆ ವಿಡಿಯೋಗೆ ಬ್ರೋ. ಇವತ್ತು ಯೂಟ್ಯೂಬಲ್ಲಿ FZ ರಿವ್ಯೂ ಮಾಡ್ತಾ ಇರೋದು. ಸೊ ಹಳೆ ಗಾಡಿಗಳು ಮತ್ತು ಹೊಸ ಗಾಡಿಗಳದ್ದು ಕಂಪ್ಯಾರಿಸನ್ ಮಾಡಿದ್ವಿ ಆಲ್ರೆಡಿ. ರೋಡಲ್ಲಿ ಒಬ್ಬರು ಸಿಕ್ಕಿದ್ರು. ಬಟ್ ಈ ಗಾಡಿದು ಎಕ್ಸಾಸ್ಟ್ ನೋಟು ಕೆಳಗಡೆ ನೋಡ್ತಾ ಇದ್ವಿ, ಸಖತ್ತಾಗಿ ಬರ್ತಾಯಿತ್ತು. ಇದು ಹಳೇದು FZ. ಎಕ್ಸಾಸ್ಟ್ ಹಾಕ್ರೋಪೋವಿಗೆ ಎಷ್ಟಾಯ್ತು ಇದಕ್ಕೆ? 3000. ಪೊಲೀಸ್ನವ್ರು ಹಿಡಿದ್ರೆ ಪಕ್ಕ ಕಿತ್ಕೊಂತಾರಲ್ಲ. ಎಷ್ಟಿದೆ ಅಷ್ಟು ಕಿತ್ಕೊಣ. ನಡಿಯೋ, ಸಾಹೇಬ್ರು ಗರಂ ಅಲ್ಲಿದ್ದಾರೆ, ಎಷ್ಟಿದೆ ಅಷ್ಟು ಕೊಡು. ಸೊ FZ ಯಾವ ಥರ ಬೇಕಾದರೂ ಆಲ್ಟ್ರ್ ಮಾಡ್ಕೊಬೋದು ಬ್ರೋ. ಅದು ಯಮಹಾದವ್ರ ಹತ್ರ ಇರೋವಂಥ ಒಂದು ಬೆಸ್ಟ್ ಲೆವೆಲ್ಲು. ಒಂದು ಎಕ್ಸಾಸ್ಟ್ ನೋಟ್ ಕೊಡಿ ಬ್ರೋ. ಸೂಪರ್ ಆಗಿದೆ ಎಕ್ಸಾಸ್ಟ್, ಸಾಕು. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಮಧ್ಯಮ ಪಾಂಡವ ಅಂತ ಸರ್ಚ್ ಮಾಡಿ. ಇನ್ನೂ ಆ ಲೆವೆಲಿಗೆ ಬೆಳೆದಿಲ್ಲ, ಸ್ವಲ್ಪ ಇನ್ನೂ ಈಗ ಸ್ಟಾರ್ಟ್ ಮಾಡಿ. ಹಾಂ ಇದೆ ತುಮಕೂರು ನಂದು. ಇನ್ನೂ ಬೆಳೆದಿಲ್ಲ, ಒಂದು 200 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವೆಲ್ಲ ಬೆಳೆಸ್ಬೇಕಷ್ಟೇ. ಗಾಡಿ ನೋಡಿ ಈ ಆ್ಯಂಗಲಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಸೂಪರಾಗಿ ಕಾಣಿಸ್ತಿದೆ ಬ್ರೋ ಆ್ಯಂಗಲಲ್ಲಿ. ಫ್ರಂಟಲ್ಲಿ ಬರೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಬ್ಯಾಕಲ್ಲಿ ಬರೋದು ಮೋನೋಶಾಕ್ ಸಸ್ಪೆನ್ಷನು, ಜೊತೆಲಿ 17 ಇಂಚ್ ವೀಲ್ ಬರುತ್ತೆ. ಸೊ ಈ ಥರ ಗಾಡಿಗಳಲ್ಲಿ ಒಂದೇ ಒಂದು ಬೆನಿಫಿಟ್ ಏನಂದರೆ, ನೀವು ರೇಡಿಯಲ್ ಟೈರ್ನ ನೋಡ್ಬೋದು. ರೇಡಿಯಲ್ ಟೈರ್ಗಳದ್ದು ಬೆನಿಫಿಟ್ಟು ಯಾವಾಗಲೂ ಯಾವ ಥರ ಬೇಕಾದರೂ ಲೀನ್ ಆ್ಯಂಗಲಲ್ಲಿ ಮಲಗಿಸ್ಬೋದು ಗಾಡಿಗಳನ್ನ. ಅದೇ ಬೆನಿಫಿಟ್ಟು ರೇಡಿಯಲ್ ಟೈರ್ಗಳದ್ದು. NS 200 ನೋಡಿ ನೀವು, ಅದ್ರಲ್ಲಿ ರೇಡಿಯಲ್ ಟೈರ್ ಬರಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಬಟ್ ಆ ಗಾಡಿಗಳನ್ನ ಬೆಂಡ್ ಮಾಡೋದಕ್ಕೆಲ್ಲ ಆಗಲ್ಲ ರೋಡಲ್ಲಿ. BS3 ಬರ್ತಿದ್ದಂಥ FZ ಲುಕ್ಕು, ಆ ಲುಕ್ಕು ಈ ಗಾಡೀಲಿಲ್ಲ. ಆ ಗಾಡೀಲಿ ಬರ್ತಿದ್ದಂಥ ಪರ್ಫಾರ್ಮೆನ್ಸ್ ಕೂಡ ಈ ಗಾಡೀಲಿಲ್ಲ. ಸೊ ಇದು ಗಾಡಿಗಳ ಪ್ರಾಬ್ಲಮ್ ಅಲ್ಲ, ನಮ್ಮ ಗೌರ್ಮೆಂಟ್ ರೆಗ್ಯುಲೇಟರಿಗಳ ಪ್ರಾಬ್ಲಮ್ಮು. BS3 BS6 ಮಾಡಬೇಕಾದ್ರೆ ಗಾಡಿ ಪರ್ಫಾರ್ಮೆನ್ಸ್ನ ಕಿತ್ತಾಕಲೇಬೇಕು. ಏನು ಮಾಡೋಕ್ಕಾಗಿಲ್ಲ, ಕಿತ್ತಾಕ್ಬಿಟ್ಟಿದ್ದಾರೆ. ಈ ಥರ ಕೆಲವೊಂದು ಫೀಚರ್ಸ್ಗಳು ನೋಡಿ. ಹೆಡ್ಲೈಟ್ ಬಂದುಬಿಟ್ಟು ನಮ್ಮದು LED ಇದೆ, ಪಾರ್ಕಿಂಗ್ ಲೈಟ್ ಬಂದುಬಿಟ್ಟು ಹಾಲೋಜನ್ ಇದೆ. ಜೊತೆಲಿ ಇಂಡಿಕೇಟ್ರು ಅಷ್ಟೇ, ಈ ಗಾಡೀಲಿ ಹಾಲೋಜನ್ ಇಂಡಿಕೇಟರ್ಗಳು ಬರುತ್ತೆ. ನಮ್ಮ ಓನರ್ ಅವರು 3000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ಟು ಶೋರೂಮಲ್ಲಿ ಇಂಡಿಕೇಟರ್ಗಳನ್ನ ಹಾಕ್ಸಿದ್ದಾರೆ. ಇದು ಹೆಡ್ಲೈಟು. ಇದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ರೆಡ್ ಕಲರ್ ಚೆನ್ನಾಗಿದೆ, ರೈಡರಲ್ಲ. ರೆಡ್ ಕಲರು ಮತ್ತು ಯೆಲ್ಲೋ ಕಲರ್ ಬಂದರೆ ರೈಡರ್ ಸಖತ್ತಾಗಿ ಬರುತ್ತೆ. ಸೊ TVS ಅವರು ಬಿಟ್ಟಿರೋಂಥ ಸೂಪರ್ ಗಾಡಿ ಅಂದರೆ ರೈಡರೇ. ಅವರೆಲ್ಲ ಬರ್ತಿರೋಲ್ಲ ಬೈಕರ್ಸೇ ನೋಡು ಮಚ್ಚ. ನಾವೇ ಹೋಗಲ್ಲ ಆ ಥರ ಮೋಟೋ ವ್ಲಾಗರ್ಸ್ಗಳ ಥರ ಕಂಪ್ಲೀಟಾಗಿ ಒಂದು ಜಾಕೆಟ್ ಹಾಕ್ಕೊಂಡು, ಒಂದು ಶೂ ಹಾಕ್ಕೊಂಡು. ನಾವೆಲ್ಲ ಅವ್ರ ಲೆವೆಲಿಗೆ ಬೆಳಿತೀವ ಮಚ್ಚ. ನೋಡು, 10,000 ರೂಪಾಯಿದು ಒಂದೊಂದು ಜಾಕೆಟು, 5,000 ರೂಪಾಯಿದು ಒಂದೊಂದು ಹೆಲ್ಮೆಟು, 3,000 ರೂಪಾಯಿದು ಒಂದು ಸೇಫ್ಟಿ ಶೂಸು, 1.5 ಲಕ್ಷ 2 ಲಕ್ಷ ರೂಪಾಯಿ ಕಾಸ್ಟ್ ಆಗುವಂಥ ಗಾಡಿಗಳು. ನಮ್ಮ ಮನೆ ಬರಗಳು ಯಾವಾಗ ಚೇಂಜ್ ಆಗುತ್ತೆ ಗುರು ಈ ಥರ? ನಮ್ಮ ಮನೆ ಬರಗಳು ಸರಿ ಇಲ್ಲ ಬಾ. ಹೊಟ್ಟೆ ಉರಿಯುತ್ತೆ ಜಾಸ್ತಿ ಹೊತ್ತು ತಿಂದ್ಕೊಂಡು ನೋಡ್ತಾಯಿದ್ದಾರೆ ಅವ್ರನ್ನ. ಸೈಕಲ್ ತೊಗೊಂಡು ಓಡ್ತೀನಿ ಮಚ್ಚ ಮನೇಲಿ. ಸೈಕಲ್ ತೊಗೊಂಡು ಓಡ್ತಾಯಿದ್ದೀನಿ ನಾನು. ಸೊ ಎರಡು, ಒಂದು ಜರ್ಮನ್ ಬ್ರೀಡು, ಒಂದು US ಬ್ರೀಡು. ಇದು ಪ್ಲಾಸ್ಟಿಕ್ ಕಾರು. ಓ, ನಮ್ಮ ಅಂಟಂದಿರುಗಳೆಲ್ಲ ಇಲ್ಲೇ ಅವರೇ. ಜರ್ಮನ್ ಬ್ರೀಡು ಬ್ರೋ, GT. ಅಬ್ಬಾ, ನನ್ನ ಕನ್ಸಿನ ಕಾರು ಗುರು ಇದು GT. Volkswagen Polo GT. ಅಣ್ಣ ಏನು ಸಮಾಚಾರ? ನೀವೇನ ಕಪ್ಪೆರಾಯ? ಹ್ಞೂ ಸರ್. ಅಣ್ಣ ಗುರ್ರ ಅಂತವನ ಯಾಕೋ.
ನೋಡಿ ಕಾಣಿಸ್ತವ್ರ ಪೊದೆ ಪ್ರೇಮಿಗಳು. ಅವರಿಬ್ರು ಡಿಸ್ಕಷನ್ ಏನಿರ್ಬೋದು ನೋಡೋಣ ಹೇಳಿ ನೀವೇ. ನಾಟಿ ಮ್ಯಾನು ಇದೆಲ್ಲ ಮನೇಲೆ ಕೊಡಕ್ಕಾಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಈವ್ನಿಂಗು. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು, ಕಿಸ್ಸಿಂಗು, ಎಂಜಾಯಿಂಗು. ಮಚ್ಚ ಏನಲ್ಲ ಏನೋ ಇದೆಲ್ಲ. ಅದೇ ಈ ರೋಡಲ್ಲಿ ನೋಡು, ಈ ಥರ ಗೊಬ್ಬರ ಹಾಕೊಂಡು ನೋಡೋರು ಜಾಸ್ತಿ. ಹ್ಞೂ ಅಲ್ವೋ, ನನಗೊಂದು ಆಶ್ಚರ್ಯ ಮಚ್ಚ, ಅಷ್ಟೊಂದು ಟ್ರೂ ಲವ್ ಮಾಡೋವಂಥವ್ರು ಈ ಥರ ಪೊದೆಗಳಿಗೆ ಏನಕ್ಕೆ ಬರ್ತಾರೆ ಮಚ್ಚ? ಹಾಂ, ಟ್ರೂ ಲವ್ ಮಾಡೋವಂಥವ್ರು ಎಲ್ಲಿ ಬೇಕಾದರೂ ಟ್ರೂ ಲವ್ ಮಾಡಲಿ, ಈ ಪೊದೆಗಳಲ್ಲಿ ಯಾಕೆ ಬಂದು ಟ್ರೂ ಲವ್ ಮಾಡ್ತಾರೆ? ಪ್ರೀತಿ ಅನ್ನೋ ಪದದ ಅರ್ಥನ ಹಾಳು ಮಾಡ್ತಾವ್ರಿ ನನ್ನ ಮಕ್ಳುಗಳು ಸೇರಿಕೊಂಡು. ಏನು ಮಾಡ್ಬೇಕು ಗುರು, ಇಂಥವ್ರ ಕೈಗೆ ಪ್ರೀತಿ ಅನ್ನೋದು ಸಿಗೋದು ಒಂಥರ. ಹೇಳಬೇಕಂದ್ರೆ ಪ್ರೀತಿ ಅನ್ನೋದು ಅತ್ಯಮೂಲ್ಯವಾದಂಥ ಒಂದು ಡೈಮಂಡ್ ಥರ. ಅದು ಅವಶ್ಯಕತೆ ಇರೋರಿಗೆ ಮತ್ತು ಯೋಗ್ಯತೆ ಇರೋವಂಥವ್ರಿಗೆ ಆ ಡೈಮಂಡ್ ಅನ್ನೋದು ಸಿಗಲ್ಲ. ಯೋಗ್ಯತೆ ಇಲ್ದಿರೋ ಅಯೋಗ್ಯ ನನ್ನ ಮಕ್ಳ ಕೈಗೆ ಸಿಕ್ಬಿಡುತ್ತೆ. ಆ ನನ್ನ ಮಕ್ಳುಗಳು ಪ್ರೀತಿ ಹೆಸರನ್ನ ಉಳಿಸಲ್ಲ. ಈ ಥರ ಪೊದೆಗಳಲ್ಲಿ ಕರ್ಕೊಂಬಂದು ಆ ಪ್ರೀತಿನ ಪೊದೆ ಪ್ರೀತಿ ಅಂತ ರೀನೇಮ್ ಮಾಡ್ತಾರೆ. ಇದೊಂದು ರಿಯಲಿಸ್ಟಿಕ್ ಇವಾಗ ನಡೀತಿರೋದು ಈ ಪ್ರಪಂಚದಲ್ಲಿ. ನಾವು ಯಾವಾಗ ರಿಸ್ಟ್ರಿಕ್ಷನ್ ಹಾಕೊಂತೀವಲ್ಲ, ನಮ್ಮ ಒಂದು ನಾಲ್ಗೆಗೆ ನಾವು ಯಾವಾಗ ಫಿಲ್ಟರ್ ಅಂತ ಹಾಕೊಂಡ್ಬಿಡ್ತೀವಲ್ವ, ಅವಾಗ ಏನು ಬರಲ್ಲ ಮಾತಾಡೋದಕ್ಕೆ. ಸೊ ಫಿಲ್ಟರ್ ಅನ್ನೋದು ಇರಬಾರ್ದು. ಉಪೇಂದ್ರನ್ ಥರ ನಾವು ಯಾವಾಗಲೂ ಓಪನ್ ಆಗಿ ಮಾತಾಡಬೇಕು. ಮೊದಲೇ ಹೇಳ್ಬೇಕು, ಆ ಉಪೇಂದ್ರನ್ ಫ್ಯಾನ್ ನಾವು ಯಾವಾಗಲೂ ಓಪನ್ ಆಗೇ ಮಾತಾಡೋದು. ಫಿಲ್ಟರ್ ಅನ್ನೋದಿಲ್ಲ ಗುರು ನಮ್ಮ ಹತ್ರ. ಈ ಮನ್ಸಿಗೂ ಮತ್ತು ಟಂಗಿಗೂ ಮಧ್ಯದಲ್ಲಿ ಬರುತ್ತಲ್ಲ ಫಿಲ್ಟ್ರು, ಆ ಫಿಲ್ಟ್ರ್ ನಮ್ಮ ಹತ್ರ ಇಲ್ಲ. ಸೊ ನಾವೆಲ್ಲ ಓಪನ್ ಆಗಿ ಮಾತಾಡ್ತೀವಿ. ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗಲ್ಲ ನಮಗೆ ಗೊತ್ತಿಲ್ಲ. ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮತನ ಬಿಟ್ಕೊಡೋದಕ್ಕಾಗಲ್ಲ. ಸೊ ಅದು ನಾವು ಯಾವಾಗಲೂ ನಮ್ಮತನ ನಾವು ಕಾಪಾಡ್ಕೊಳ್ಳೇಬೇಕು. ನಾನು ಅಂತಲ್ಲ, ಎಲ್ಲರೂ ಅಷ್ಟೇ. ನಿಮ್ಮಲ್ಲಿರುವಂಥ ಒಂದು ಪೊಟೆನ್ಷಿಯಲ್ಲು ನಿಮಗೆ ಗ್ರೇಟು. 4 ಜನಗಳಿಗೆ ಇಷ್ಟ ಆಗ್ಬೋದು, 4 ಜನಗಳಿಗೆ ಇಷ್ಟ ಆಗದೆ ಇರ್ಬೋದು. 4 ಜನಗಳಿಗೆ ಇಷ್ಟ ಆಗಿಲ್ಲ ಅಂತ ನೀವು ನಿಮ್ಮತನ ಬಿಟ್ಕೊಟ್ರೆ ಅದು ಹ್ಯೂಜ್ ಲಾಸ್ ನಿಮಗೆ, ಆ 4 ಜನಗಳಿಗಲ್ಲ. ಇಲ್ಲ, ಅವನ ಹತ್ರ ಮುಂಚೆಯಿಂದ ಐತೆ ಮಚ್ಚ. ಕ್ರೇಟಾ ಐತೆ, ಒಂದು ಆಯಾಬುಜ ಐತೆ ಅವನು. ಅವನು ಅಂದರೆ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಯಿಂದ ಐತೆ ಅವನ ಹತ್ರ ಆಯಾಬುಜಾಯಿಂದನೇ ಅವ್ನು ಅಷ್ಟು ಕ್ಲಿಕ್ ಆಗಿರೋದು ಯೂಟ್ಯೂಬಲ್ಲಿ. ಈಗ ನಾವು ಒಂದು ಒಳ್ಳೆ ಗಾಡಿ ಇಟ್ಕೊಂಡು ಯೂಟ್ಯೂಬಲ್ಲಿ ಒಂದು ದಿನ ವೀಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅದು ಹರ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಒಳ್ಳೆ ಗಾಡಿ ಅಂದರೆ ಯಾವ್ದಾದ್ರು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಆಗಿರಬೇಕು. ನಮ್ಮ ಹತ್ರ ಈ ಥರ ಇರೋಂಥ ಏಯ್ ಮಚ್ಚ, ಮೇಕೆ ಓಡ್ಸ್ ಇಲ್ಲಿ ಅಂಟೆ ಎತ್ಕೊಳ್ಳಿ ಫಸ್ಟು. ಯಾರು ಮೇಕೆ ಇದು? ಕುತ್ತಿಗೆ ಹಿಡ್ಕೊಂಡ್ಬಿಟ್ಟೈತೆ. ಇಲ್ಲ, ಅದು ಏನಾದ್ರು ಬ್ಯಾಂಡ್ ಐತರ ಹಾಕ್ಬಿಟ್ಟು ಬದುಕ್ತದ ಅದು. ನೀರು ಹಾಕ್. ನೀರು ಹಾಕ್ತಾನೆ ನಾವು ತಾತ. ಮರಿ ಕಾಣಲ್ಲ ಇನ್ನೂ ಅದು. ಇಲ್ಲಿ ಹಿಡ್ಕೊಂಡು ಕಿತ್ತಾಕ್ಬಿಟ್ಟೈತೆ ಕುತ್ತಿಗೆ ಹತ್ರ ನನ್ನ ಮಗನವು. ನಾನೆಲ್ಲ ನಾಯಿಗಳು ಕಿತ್ತಾಡ್ತವೆ ಅನ್ಕೊಂಡೆ, ಆಮೇಲೆ ಹತ್ರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಮೇಕೆ ಅಂತ. ಏನು ದರಿದ್ರ ಗುರು ಪ್ರಪಂಚದಲ್ಲಿ. ಮನುಷ್ಯರಾಗಿರೋ ನಾವೇ ಕಿತ್ತಾಡ್ತಿರ್ತೀವಿ, ಪ್ರಾಣಿಗಳು ಕಿತ್ತಾಡ್ತವೆ. ಇದು ಹಳೆ ಎಫ್ ಝೆಡ್ ಮಚ್ಚ. ಅದನ್ನು ಇಲ್ಲ, ಅದು ಬ್ಯಾಂಡೇಜ್ ಹಾಕ್ಬೇಕು. ಇಲ್ಲ ಮಚ್ಚ, ಉಸಿರಾಡ್ತೈತೆ. ಅಂದರೆ ಬ್ಯಾಂಡೇಜ್ ಹಾಕೊಂಡ್ರೆ ಕುತ್ತಿಗೆ ರಕ್ತ ಬರ್ತೈತೆ ಗಂಟ್ಲಲ್ಲಿ. ಅದಕ್ಕೆ ರಕ್ತ ಸೋರ್ತೈತೆ ಗಂಟ್ಲಲ್ಲಿ. ಒಂದು ಬಟ್ಟೆ ಗಿಟ್ಟ ಕಟ್ರಿ, ಅದನ್ನು ಸ್ವಲ್ಪ ಮೆತ್ತಗೆ ರಕ್ತ ಬರ್ದಿರೋ ಥರ. ಎಲ್ಬಿಟ್ಟು ನಾವು ಅಯ್ಯನಕೆನಾ ತಗೊಂಡು ಅಲ್ಲೇ ಹಾಕೋರೆ ತಿರ್ಗಾ. ಅಲ್ಲ, ತಿರ್ಗಾ ನಾಯಿ ಹಿಡ್ಕೊಳಲ್ವಾ? ಎಲ್ಲಲ್ಲ, ಯಾರೂ ಇಲ್ಲ ಅಲ್ಲಿ. ಹಾಂ, ಬತ್ತ ತಿರ್ಗಾ ಅದು ಹಂಗೆ ಬಿಟ್ರೆ ಅವರು. ಅವ ಏನಿಲ್ಲ, ಹಂಗೆ ಬಿಟ್ಟು ಅವನೇ. ಆ ಒಳಿಕನ ಹಾಕ್ಬಿಟ್ಟು ಬಾಕ್ಲನ್ನ ಹಾಕಿದ್ರೆ ಆತಿಲ್ಲ ಅದಕ್ಕೆ. ಹಾಂ, ನಾಯಿ ಪಕ್ಕ ಓದ್ತಕೊಳ್ಳಿ ತಿರ್ಗಾ. ಮಚ್ಚ ಇಲ್ಲಿ ನೋಡಿಲಿ. ಅಲ್ಲ, ಹಿಡ್ಕಂತಾವ ನಾಯಿಗಳು ಪಕ್ಕ.
ಬಂದ್ಬಿಡ್ತಾ ಕಣೋ ಅದು ನೋಡು ಅವ್ರಂಗೆ ಓಪನ್ ಇಟ್ಟರೆ. ಹಾಂ ನೋಡಲಿ ನಾನು ಬಾ ಸುಮ್ಮನೆ ಯಾಕೆ. ಅಜ್ಜಿ ಅವ್ರು ಅಲ್ಲೇ ಓಪನ್ ಬಿಟ್ಟವ್ರೆ, ನಾಯಿಗಳು ತಿರ್ಗಾ ಬರ್ತವೆ. ಒಳಗಡೆ ಒಂದು ಬಾತ್ರೂಮ್ ಏನೋ ಐತಲ್ಲ, ಅದು ಒಳಗಡೆ ಹಾಕ್ಬಿಟ್ಟು ಬಾಕ್ಲು ಹಾಕ್ರಿ ಅಟ್ಲೀಸ್ಟ್ ಅದಕ್ಕೆ. ಮನೆಯವ್ರು ಯಾರು ಇಲ್ಲ ಅಂದರೆ ಬಾಕ್ಲಾದ್ರು ಹಾಕ್ರಿ ಅದಕ್ಕೆ. ಈ ಮೇಕೆಗಳು ಬೇರೆ 2 ಹಂಗೆ ಇವೆ ಅಲ್ಲಿ ದೊಡ್ಡ ಮರಿಗಳೇ. ಮನೆಯವ್ರಿಗೆ ಪರಿಜ್ಞಾನ ಇಲ್ವಾ? ಇಲ್ಲ ನಾಯಿಗಳು ಒಂದ್ಸಲಿ ಪಾಠ ಆದರೆ ಕಟ್ಟಾಕಿರೋನು ಬಿಡಲ್ಲ, ಈಗ ಬಂದ್ಬಿಡ್ತಬೇಕಾರೆ. ಮರಿಗಳಲ್ವಾ ಮೇಕೆ? ಏ ನಾವು ಇಲ್ಲೇ ಅವಾಗಲೇ ನೋಡಿದ್ರೆ ಬಂದ್ಬಿಡ್ತಿದ್ದೇನಪ್ಪ. ನಾವು ಯಾವುದೋ ನಾಯಿಗಳು ಕಿತ್ತಾಡ್ತವೆ ಅನ್ಕೊಂಡು ಹತ್ರಕ್ಕೆ ಬಂದ್ಮೇಲೆ ನೋಡೋದು ಮೇಕೆ ಅಂತ ಗೊತ್ತಾಯ್ತು ಅವಾಗ. ಕೂಡಾಕ್ರಿ ಅಟ್ಲೀಸ್ಟು. ನೋಡಿ ಆ ಮೇಕೆ, ಈ ಮನೆ ಅಕ್ಕಪಕ್ಕದ ಮನೆಗಳವರು ಮೇಕೆನ ಒಳಗಡೆ ಕೂಡಾಕೋದಕ್ಕೆ ಏನಕ್ಕೆ ಭಯ ಬೀಳ್ತಾರೆ ಅಂದರೆ ಮೇಕೆ ಮನೆ ಓನರ್ ಸರಿ ಇಲ್ವಂತೆ. ಸೊ ಅದಕ್ಕೆ ಹೇಳೋದು, ಮನುಷ್ಯರಾಗಿರೋ ನಾವು ಇನ್ನೊಬ್ಬರ ಜೊತೆ ಯಾವತ್ತೂ ದ್ವೇಷನ ನಾವು ಬೆಳೆಸ್ಕೊಂಬಾರ್ದು. ಈ ಥರ ದ್ವೇಷನ ನಾವು ಬೆಳೆಸ್ಕೊಂಡ್ರೆ ನಮಗೆ ಬೇಕಾಗಿರೋಂಥ ಟೈಮಲ್ಲಿ ಯಾರೂ ಸಪೋರ್ಟಿಗೆ ಬರೋಲ್ಲ. ಸೊ ದ್ವೇಷ ಅನ್ನೋದು ನಮ್ಮಲ್ಲಿ ಯಾವತ್ತೂ ಇರಬಾರ್ದು. ಸೊ ಸ್ನೇಹ ಚೆನ್ನಾಗಿತ್ತು ಅಂದರೆ ನೋಡಿ ಅವ್ರ ಪಕ್ಕ ಇವಾಗ ಬಂದು ಅವ್ರ ಮನೇಲೆ ತೊಗೊಂಡೋಗಿ ಮೇಕೆನ ಕೂಡಾಕೊಳ್ಬೋದು. ಬಟ್ ಏನಕ್ಕೆ ಭಯ ಬೀಳ್ತಾ ಇದ್ದಾರೆ ಅಂದರೆ ಆ ಮನೇಲಿರೋ ಓನರ್ ಸರಿ ಇಲ್ಲ ಅಂತ. ಅಂದರೆ ಆ ಮನೇಲಿರೋ ಓನರು ಇವ್ರ ಜೊತೆ ಆಲ್ರೆಡಿ ದ್ವೇಷದಿಂದ ಬಿಹೇವ್ ಮಾಡಿದ್ದಾರೆ ಅಂತ ಅರ್ಥ ಆಯಿತು. ನಾವು ಯಾವಾಗಲೂ ಮನುಷ್ಯರಾಗಿರೋರು ಯಾರ ಮೇಲೂ ಯಾವತ್ತೂ ದ್ವೇಷದಿಂದ ಬಿಹೇವ್ ಮಾಡಬಾರ್ದು. ಸೊ ನಾವು ದ್ವೇಷ ಕಟ್ಕೊಂಡ್ರೆ ನೋಡಿ ಈ ಥರ ಕೆಲವೊಂದು ಸನ್ನಿವೇಶಗಳಲ್ಲಿ ನಮಗೆ ಬೇಕಾಗಿರುತ್ತೆ, ನಮ್ಮ ಪ್ರಾಣ ಹೋಗ್ತಿರುತ್ತೆ. ಸೊ ನಾವು ದ್ವೇಷನ ಕಟ್ಕೊಂಡ್ರೆ ಯಾರೂ ಸಪೋರ್ಟಿಗೆ ಬರಲ್ಲ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಸ್ನೇಹ ಪ್ರೀತಿಲಿ ಇರಬೇಕು ನಾವು ಅಂತ. ಸೊ ಇದು BS3 ಲುಕ್ಕು, ಇದು BS6 ಲುಕ್ಕು. BS6ದು ಲುಕ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇದ್ರ ಮುಂದೆ ಇದೇ ನಿಂತ್ಕೊಳ್ಳೋದು ಈ ಥರ. ನಾವು ಎಂತೆಂಥ ಗಾಡಿ ತೊಗೊಂಡ್ರು, ನೀವು ಯಾವ ಥರ ಬೇಕಾದ್ರೂ ಗಾಡಿ ತೊಗೊಳ್ಳಿ, 300cc ತೊಗೊಳ್ಳಿ, ಟ್ವಿನ್ ಸಿಲಿಂಡರ್ ತೊಗೊಳ್ಳಿ, 4 ಸಿಲಿಂಡರ್ ಗಾಡಿ ತೊಗೊಳ್ಳಿ, ಗಾಡೀಲಿ ಬರೋಂಥ ಎಕ್ಸಾಸ್ಟ್ ನೋಟೇ ನಮ್ಮನ್ನು ಯಾವಾಗಲೂ ಚೇರ್ ಅಪ್ ಮಾಡೋದು. ಅದೆಲ್ಲ ಬೈಕರ್ಸ್ಗಳಿಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಗಾಡೀಲಿ ಬರುವಂಥ ಎಕ್ಸಾಸ್ಟ್ ನೋಟು ನಮ್ಮನ್ನು ಯಾವ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂದರೆ, ಸೊ ನಾವು ಎಷ್ಟೇ ಡಿಮೋಟಿವೇಶನ್ ಆಗಿದ್ರು ಕೂಡ ನಮ್ಮ ಗಾಡೀಲಿ ಬರ್ತಿರೋಂಥ ಎಕ್ಸಾಸ್ಟ್ ನೋಟ್ ಇದೆಯಲ್ಲ, ಅದೇ ನಮ್ಮನ್ನು ಚೇರಪ್ ಮಾಡೋದು. ಕಟ್ಕೊಂಡಿರೋ ಹೆಂಡತಿ ಮನೆಗೆ ಹೋದ್ಮೇಲೆ ಚೇರಪ್ ಮಾಡ್ತಾಳಲ್ಲ, ಆ ಥರ ಚೇರಪ್ ಮಾಡ್ತಾ ಗುರು ಗಾಡಿ. ಡಬ್ಬ ನನ್ನ ಮಗನ್ ತಂದು ಅಣ್ಣ ಕ್ಯಾಶ್ ಅಂದ್ರೆ ಹೋಗ್ಬೋದಾ? ನಾನು ಆ ಮೇಲ್ಕೋಟೆಯಲ್ಲಿ ಮರದಿಂದ ಮರಕ್ಕೆ ಜಂಪ್ ಹೊಡಿತಾ ಆರಾಮಾಗಿದ್ದೆ. ಆ ಬೆಸ್ರು ಬೋರೇನ್ ಮಗ ಲೊಟ್ಟೆ ವೆಂಟ ಎಡಗೈಯಲ್ಲಿ ಕಲ್ಲು ಹಿಡ್ಕೊಂಡು ಗುರಿ ಇಟ್ಟು ನಾನು ಹೊಡೆದು ಹಿಡಿದು ಹಾಕ್ಬಿಟ್ಟ. ನನ್ನ ಮಗ ಒಂದಲ್ಲ ಒಂದಿನ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ಗಾಡಿ ಪೆಟ್ರೋಲ್ ಟ್ಯಾಂಕ್ ನೋಡು ಗುರು. ಇಲ್ಲ ಗುರು, ನೋಡು ಶೇಪ್ ನೋಡು, ಈ ಸ್ಟೈಟ್ ಇದೆ. ಯಾಮಾರು ಏನಾದರೂ ಇಲ್ಲಿ ಹೊಡ್ಕೊಂಡ್ರೆ ಕೀ ಎಲ್ಲಿ ಬ್ರೋ ಆನ್ ಮಾಡೋದು? ಕೀಯಲ್ಲಿ ಇಲ್ಲಿದೆ. ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೀ ಕೊಟ್ಟವನು ಗುರು. BS6ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾನೆ ನೋಡಿ, ಕಾಣಿಸ್ತಾ ಇದೆಯಾ? ಏನು ಹಿಂಗೆ ಸೌಂಡ್ ಬರ್ತಾ ಇದೆ? ಪ್ಲಾಸ್ಟಿಕ್ ಬ್ರೋ, ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಇದು. ಸರಿ ಬ್ರೋ, ನಾನು ಈ ಗಾಡಿದು ತುಂಬ ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ. ನೆಗೆಟಿವ್ ಪಾಯಿಂಟ್ಸ್ ನಾನು ಹೇಳೋದಕ್ಕಿಂತ ಮುಂಚೆ ಗಾಡಿ ಓನರ್ ಅವ್ರದ್ದು ಒಂದು ರಿವ್ಯೂ ತೊಗೊಂಬಿಡ್ತೀನಿ. ಬ್ರೋ, ಈ ಗಾಡಿ ನೀವು ತೊಗೊಂಡು ಎಷ್ಟು ವರ್ಷ ಆಯಿತು? 8 ಮಂತ್ಸ್ ಈ ಗಾಡಿ ಆಯಿತು. ಸ್ವಲ್ಪ ಜೋರಾಗಿ ಮಾತಾಡಿ ಬ್ರೋ, ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ. 8 ಮಂತ್ಸ್ ಆಗಿದೆ. ಸೊ ಗಾಡಿದು ಸ್ವಲ್ಪ ರಿವ್ಯೂ ಕೊಡ್ತೀರಾ? ನಿಮ್ಗೆ ಏನು ಅನಿಸುತ್ತೆ ಗಾಡಿ ಬಗ್ಗೆ ಅಂತ? ಹೇಳ್ಬೇಕು ಅಂದರೆ ಚೆನ್ನಾಗೈತೆ ಗಾಡಿ. ಇದು ಒಟ್ನಾಗೆ ಮಿಡಲ್ ಕ್ಲಾಸಿಗೆ ಒಂದು ಲುಕ್ ಆಗಿರೋ ಗಾಡಿ ಬೇಕು ಅಂದರೆ ಯಮಹಾದಲ್ಲಿ ಇದೆ. ಸೊ ಲೋ ಕಾಸ್ಟಲ್ಲಿ. ಸೊ ಒಂಥರ ಗಾದೆ ಹೇಳ್ಬೇಕು ಅಂದರೆ ಹೆತ್ತೊಳಗೆ ಹೆಗಣಂಬುದ್ದು ಅನ್ನೋ ಥರ ನೀವು ಹೇಳ್ತಾ ಇದ್ದೀರಾ. ನಾವೆಲ್ಲ ಒಬ್ಬ ಯೂಟ್ಯೂಬರ್ಗಳಾಗಿ ಗಾಡಿಗಳದ್ದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀವಿ. ಬಟ್ ರಿಯಲಿಸ್ಟಿಕ್ ಬಂದರೆ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಾವೆಲ್ಲ ಹುಟ್ಟಿರೋರು. ನಮ್ಮಂಥವ್ರಿಗೆ ಕಷ್ಟಪಟ್ಟು ಒಂದು ಗಾಡಿನ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಒಂದು ಕೂಡಿಕ್ಬಿಟ್ಟು ಕಷ್ಟಪಟ್ಟು ದುಡ್ದು ಆ ಕೂಡಿಕ್ಕಿರೋ ದುಡ್ಡಲ್ಲಿ ಒಂದು ಗಾಡಿ ತೊಗೊಳ್ತೀವಲ್ಲ, ಸೊ ಗಾಡಿ ನಮಗೆ ಯಾವತ್ತಿದ್ರು ಫೀಲಿಂಗೆ. ಸೊ ಗಾಡೀಲಿ ಏನೇ ನೆಗೆಟಿವ್ ಇರಲಿ ಏನೇ ಪಾಸಿಟಿವ್ ಆಗಿರಲಿ,
ಬಟ್ ಆ ಗಾಡಿಗಳಿಗೆ ನಮ್ಮ ಮೇಲೆ ಒಂದು ಆಗುವಂಥ ಪ್ರೀತಿ ಮತ್ತು ಒಂದು ಕನೆಕ್ಷನ್ನು ನಮ್ಮ ತಂದೆ ತಾಯಿಗಳ ಜೊತೆ ಇರುತ್ತಲ್ಲ ಆ ಥರ ಕನೆಕ್ಷನ್ ಬೆಳ್ಕೊಳ್ಳುತ್ತೆ. ಯಾಕೆಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹುಟ್ಟಿ ಕಷ್ಟಪಟ್ಟು ದುಡ್ಡು ಕುಡಿಕಿ ಒಂದು ಗಾಡಿ ತೊಗೊಳೋರಿಗೆ ಗೊತ್ತಿರುತ್ತೆ ಅದ್ರ ಫೀಲಿಂಗ್ ಏನಂತ. ಹಾರುತ್ತ ದೂರ ದೂರ ನಾ ಹೋಗು